ನಮಸ್ಕಾರ ವೀಕ್ಷಕರೇ. ಸದ್ಯ ರಾಷ್ಟ್ರೀಯ ಕಾಂಗ್ರೆಸ್ ಒಳಗೆ ಹೊಸ ಸ್ಟ್ರಾಟಜಿ ನಡೀತಾ ಇದೆ. ಎರಡೂ ಕ್ಷೇತ್ರದಲ್ಲಿ ಗೆದ್ದಿರೋ ರಾಹುಲ್ ಈಗ ಒಂದು ಕ್ಷೇತ್ರವನ್ನ ಬಿಟ್ಟುಕೊಡೋ ಅನಿವಾರ್ಯತೆ ಉಂಟಾಗಿತ್ತು. ಈ ಹೊತ್ತಲ್ಲಿ ರಾಹುಲ್ ಯಾವ ನಿಲುವನ್ನ ತೆಗೆದುಕೊಳ್ಳಬಹುದು ಅನ್ನೋದು ಬಹಳ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿತು. ಕೊನೆಗೂ ವಯನಾಡನ್ನ ಬಿಟ್ಟುಕೊಡೋದಕ್ಕೆ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ. ಈಗ ಈ ನಿರ್ಧಾರ ಹಲವು ರಾಜಕೀಯ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಅಂದಹಾಗೆ ವಯನಾಡನ್ನ ರಾಹುಲ್ ಬಿಟ್ಟುಕೊಡೋದರ ಜೊತೆಗೆ ಆ ಕ್ಷೇತ್ರಕ್ಕೆ ಪ್ರಿಯಾಂಕಾ ವಾದ್ರಾರನ್ನ ಕಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೈಗೊಂಡಿದೆ. ಇದುವರೆಗೂ ಒಂದೇ ಒಂದು ಎಲೆಕ್ಷನ್ ಸ್ಪರ್ಧಿಸದ ಪ್ರಿಯಾಂಕಾಗೆ ಈ ಬಾರಿ ವಯನಾಡಿನ ಜನರು ಜೈ ಅಂತಾರ ಅನ್ನೋದು ಎಲ್ಲರ ಕುತೂಹಲ ಕೆರಳಿಸಿದೆ. ಇನ್ನೊಂದು ಕಡೆ ವಯನಾಡಲ್ಲಿ ಬಿಜೆಪಿ ಯಾರನ್ನ ಕಣಕ್ಕಿಳಿಸಬಹುದು ಅನ್ನೋದು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಿದ್ರೆ ರಾಹುಲ್ ಸ್ಟ್ರಾಟಜಿ ಏನು? ಈ ನಿರ್ಧಾರದಿಂದ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಷ್ಟ್ರ ರಾಜಕಾರಣದಲ್ಲಿ ಈಗ ರಾಹುಲ್ ನಿರ್ಧಾರ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಂದಹಾಗೆ ಈ ನಿರ್ಧಾರವನ್ನ ಸುಮ್ಮನೆ ತೆಗೆದುಕೊಳ್ತಾ ಇಲ್ಲ. ಬಹಳ ಲೆಕ್ಕಾಚಾರಗಳನ್ನ ಹಾಕಿಯೇ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆದ್ರೆ ಇದರಿಂದ ಪಾಸಿಟಿವ್ ಗಿಂತ ಹೆಚ್ಚಾಗಿ ನೆಗೆಟಿವ್ ಆಗಬಹುದು ಅನ್ನೋದು ಕೆಲವರ ಅಭಿಪ್ರಾಯ. ಅದು ಹೇಗೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಕಳೆದ ಬಾರಿಯ ಎಲೆಕ್ಷನ್ ಅನ್ನ ನೋಡ್ಬೇಕು. 2019 ಎಲೆಕ್ಷನ್ ನಲ್ಲಿ ಮೋದಿ ಹವಾ ಜೋರಿತ್ತು. ಒಂದರ್ಥದಲ್ಲಿ ಹೇಳ್ಬೇಕಂದ್ರೆ 2019 ಪ್ರಚಂಡ ಗೆಲುವಿಗೆ ನಿಜವಾದ ಕಾರಣ ಮೋದಿ ಅಲೆ. ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಸ್ವತಃ ರಾಹುಲ್ ಗೆಲ್ಲೋದೇ ಕಷ್ಟ ಅನ್ನೋ ಮಟ್ಟಕ್ಕೆ ಬಂದು ನಿಂತಿತ್ತು. ಆಗ ಅಳೆದು ತೂಗಿ ಆಯ್ಕೆ ಮಾಡಿದ ಕ್ಷೇತ್ರವೇ ವಯನಾಡು. ಅಲ್ಲಿ ಸ್ಪರ್ಧಿಸೋದಕ್ಕೆ ಮುನ್ನವೇ ಅಲ್ಲಿಂದ ಆಂತರಿಕ ರಿಪೋರ್ಟ್ ಅನ್ನ ತರಿಸಿಕೊಂಡು ವಾತಾವರಣ ನೋಡಿಕೊಂಡೇ ಸ್ಪರ್ಧಿಸಿರ್ತಾರೆ ರಾಹುಲ್. ನಿರೀಕ್ಷಿಸಿದಂತೆಯೇ ವಯನಾಡಲ್ಲಿ ರಾಹುಲ್ ಗೆದ್ದಿರ್ತಾರೆ. ರಾಹುಲ್ ಅಥವಾ ಗಾಂಧಿ ಕುಟುಂಬದ ಮಟ್ಟಿಗೆ ಈ ಗೆಲುವು ಸಣ್ಣ ಪುಟ್ಟದಾಗಿರ್ಲಿಲ್ಲ, ಅಸ್ತಿತ್ವದ ಪ್ರಶ್ನೆಯೇ ಆಗಿತ್ತು. ಒಂದು ವೇಳೆ ಸಾಂಪ್ರದಾಯಿಕ ಕ್ಷೇತ್ರ ಅನ್ನೋ ಅಮೇಠಿಯಲ್ಲಿ ಮಾತ್ರ ನಿಂತಿದ್ರೆ ಹೀನಾಯ ಸೋಲಾಗ್ತಾ ಇತ್ತು. ರಾಜಕೀಯದಲ್ಲಿ ಭಾರಿ ಹಿನ್ನಡೆ ಆಗ್ತಾ ಇತ್ತು. ಅಷ್ಟೇ ಯಾಕೆ, ಈ ಬಾರಿಯೂ ರಾಹುಲ್ರನ್ನ PM ಫೇಸ್ ಅಂತ ಕರ್ಕೊಂಡು ಬಂದ್ರು ಯಾರು ಕೆಮ್ಲಿಲ್ಲ ಅನ್ನೋದಕ್ಕೆ ಕಾರಣ ಕೂಡ ಅವರು ಸಂಸದ ಅನ್ನೋದು. ರಾಜಕೀಯವಾಗಿ ರಾಹುಲ್ ಮರ್ಯಾದೆ ಉಳಿಸಿದ್ದೇ ವಯನಾಡು. ಆದ್ರೆ ಈಗ ಅದೇ ವಯನಾಡಿಗೆ ರಾಹುಲ್ ಗುಡ್ ಬೈ ಹೇಳ್ತಾ ಇರೋದು ಅಲ್ಲಿನ ಜನತೆಗೆ ಬೇಸರ ತರಿಸಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಡೀ ಭಾರತದಾದ್ಯಂತ ಪ್ರಧಾನಿ ಮೋದಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಇದೆ. ಆದ್ರೆ ಪುಟ್ಟ ಕೇರಳದಲ್ಲಿ ಮಾತ್ರ ರಾಹುಲ್ಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಸಾಕ್ಷರತೆಯ ನಾಡು ಅಂತ ಕರೆಸಿಕೊಳ್ಳೋ ಕೇರಳದಲ್ಲಿ ರಾಹುಲ್ ಪ್ರಧಾನಿ ಸ್ಥಾನದಲ್ಲಿ ಕುಳಿತುಕೊಳ್ಬೇಕು ಅಂತ ಆಸೆ ಪಡೋ ಅಭಿಮಾನಿಗಳಿದ್ದಾರೆ. ಆದ್ರೆ ವಯನಾಡಿಂದ ರಾಹುಲ್ ದೂರ ಆದ್ರೆ ಅವರ ಆಸೆಗೆ ನಂಬಿಕೆಗೆ ತಣ್ಣೀರು ಎರಚಿದಂತಾಗ್ತಾ ಇದೆ. ಅಂದಹಾಗೆ ಈ ಬಾರಿಯೂ ರಾಹುಲ್ ವಯನಾಡಲ್ಲಿ ಮೊದಲು ನಾಮಿನೇಷನ್ ಹಾಕಿರ್ತಾರೆ. ಅರ್ಥಾತ್ ಈ ಬಾರಿಯೂ ಅಲ್ಲಿ ಗೆಲ್ಲಬಹುದು ಅನ್ನೋ ನಂಬಿಕೆ ಇರುತ್ತೆ. ಆದ್ರೆ ಚುನಾವಣೆ ಆರಂಭಕ್ಕೂ ಕೆಲ ದಿನಗಳ ಮುಂಚೆ ಬಂದ ಸುದ್ದಿಗಳು ಹಾಗೂ ಚುನಾವಣೆ ಆರಂಭವಾದ ನಂತರ ಅಲ್ಲಿನ ವಾತಾವರಣ ಕಂಡು ಈ ಬಾರಿ ಗೆಲ್ಲೋದು ಕಷ್ಟ ಅಂತ ಅನಿಸಿರುತ್ತೆ. ಕಳೆದ ಬಾರಿ CPI ಅಭ್ಯರ್ಥಿ ಇರದೇ ಇದ್ದ ಕಾರಣ ದೊಡ್ಡ ಗೆಲುವು ಸಿಕ್ಕಿತ್ತು. ಆದ್ರೆ ಈ ಬಾರಿ CPI ಅಭ್ಯರ್ಥಿ ಹಾಕಿದ್ರಿಂದ ರಾಹುಲ್ಗೆ ಹಿನ್ನಡೆ ಅಂತಲೇ ಭಾವಿಸಲಾಗಿತ್ತು. ಅದೇ ಕಾರಣಕ್ಕೆ ಕೊನೆ ಗಳಿಗೆಯಲ್ಲಿ ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಅಲ್ಲಿ ನಿಂತಾಗ್ಲಾದ್ರೂ ಅಷ್ಟೇ, ಮೊದಲು ಬಂದಿದ್ದೆಲ್ಲ ನೆಗೆಟಿವ್ಗಳೇ. ಆದ್ರೆ ಊಹೆಗೂ ಮೀರಿ ಎರಡೂ ಕ್ಷೇತ್ರದಲ್ಲಿ ರಾಹುಲ್ ಗೆದ್ದು ಬಂದಾಗ ರಾಯ್ಬರೇಲಿಯನ್ನ ಬಿಟ್ಟುಕೊಡಬಹುದು ಅಂತ ಹಲವರು ಅಂದಾಜಿಸಿದ್ರು. ಯಾಕಂದ್ರೆ ವಯನಾಡಲ್ಲಿ ಈ ಬಾರಿ ರಾಹುಲ್ಗೆ ಸಣ್ಣ ಪುಟ್ಟ ಗೆಲುವೇನು ಸಿಕ್ಕಿಲ್ಲ. ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ ವೋಟ್ಗಳಿಂದ ಗೆದ್ದಿದ್ದಾರೆ. ಆದ್ರೂ ಕೂಡ ವಯನಾಡಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಇನ್ನು ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಅಂದ್ರೆ ಅದು ಈ ಬಾರಿಯ ಎಲೆಕ್ಷನ್ ನಲ್ಲಿ UP ರಿಸಲ್ಟ್. ಬಿಜೆಪಿ ಭದ್ರಕೋಟೆ ಎನಿಸಿಕೊಂಡಿದ್ದ ಉತ್ತರ ಪ್ರದೇಶದಲ್ಲಿ ಕಮಲ ಪಡೆಗೆ ಭರ್ಜರಿ ಸೀಟ್ಗಳು ಅಂತಲೇ ಎಲ್ಲರೂ ನಂಬಿಕೊಂಡಿದ್ರು. ರಾಮ ಮಂದಿರ ಬೇರೆ ಆಗಿರೋದ್ರಿಂದ ಜನರು ಹಿಂದೂ ಮುಂದೂ ನೋಡದೆ ಹಿಂದೂಗಳಿಗೆ ಜೈ ಅನ್ನೋ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ರಿಸಲ್ಟ್ ನಲ್ಲಿ ಎಲ್ಲಾ ತಲೆ ಕೆಳಗಾಯ್ತು. ನೆಕ್ ಟು ನೆಕ್ ಫೈಟ್ ಕೊಡೋದ್ರಲ್ಲಿ ಇಂಡಿ ಒಕ್ಕೂಟ ಯಶಸ್ವಿ ಆಯ್ತು. ಅದರಲ್ಲೂ ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಸೋಲು, ರಾಯ್ ಬರೇಲಿಯಲ್ಲಿ ರಾಹುಲ್ ಗೆಲುವು ಉತ್ಸಾಹವನ್ನ ಡಬಲ್ ಮಾಡಿಬಿಡ್ತು. ಇಂಥ ಹೊತ್ತಲ್ಲಿ ರಾಯ್ಬರೇಲಿಯನ್ನ ಬಿಟ್ಟು ಹೋದ್ರೆ ಮತ್ತೆ ಅವಕಾಶ ಕೈತಪ್ಪುತ್ತೆ. ಈಗ ಸಿಕ್ಕಿರೋ ಗೆಲುವನ್ನ ಬಳಸಿಕೊಂಡು ಉತ್ತರ ಪ್ರದೇಶದಲ್ಲಿ ಕೈಯನ್ನ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದರಲ್ಲೂ ಉತ್ತರ ಪ್ರದೇಶ ಗಾಂಧಿ ಕುಟುಂಬದ ಭದ್ರಕೋಟೆ. ಈ ಬಾರಿ ರಾಹುಲ್ ಸೋತಿದ್ರೆ ಉತ್ತರ ಪ್ರದೇಶದಲ್ಲಿ ಗಾಂಧಿ ಕುಟುಂಬಕ್ಕೆ ಕಿಮ್ಮತ್ತಿಲ್ಲ ಅನ್ನೋ ಸಂದೇಶ ಸಿಕ್ಕಂತಾಗ್ತಾ ಇತ್ತು. ಆದ್ರೆ ಈಗ ರಾಯ್ಬರೇಲಿ ಜೀವದಾನ ಕೊಟ್ಟಿದೆ. ಅಮೇಠಿಯಲ್ಲೂ ಬಿಜೆಪಿಗೆ ಸೋಲಾಗಿದೆ. ಇನ್ನು 5 ವರ್ಷ ಸರ್ಕಸ್ ಮಾಡಿದ್ರೆ ಮತ್ತೆ 2 ಸೀಟ್ಗಳನ್ನ ಉಳಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ. ವಯನಾಡಿಂದ ರಾಹುಲ್ ದೂರ ಆದ್ರೆ ಕೇರಳದಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟದಲ್ಲಾದ್ರೂ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಅವಕಾಶವಾದಿ ಅನ್ನೋ ಹಣೆಪಟ್ಟಿ ಬಂದು ಬಿಡುತ್ತೆ. ಇದನ್ನೆಲ್ಲ ಲೆಕ್ಕ ಹಾಕಿರೋ ಕೈಪಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಬಳಸಿರೋ ತಂತ್ರವೇ ಪ್ರಿಯಾಂಕಾ ವಾದ್ರಾರನ್ನ ವಯನಾಡಿಂದ ಕಣಕ್ಕಿಳಿಸೋದು. ಹೌದು,
ರಾಹುಲ್ಗೆ ಇದು ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಿಕ್ಕ ಅವಕಾಶ ಎನ್ನುವಂತಾಗಿದೆ. ನನ್ನ ಪರವಾಗಿ ನಿಮ್ಮ ಜೊತೆ ನನ್ನ ಸಹೋದರಿ ಇರ್ತಾರೆ ಅನ್ನೋ ಮಾತುಗಳನ್ನ ಹೇಳಿದ್ರೆ ಅಲ್ಲಿರೋ ಜನರು ಒಪ್ಪಿಕೊಳ್ಳೋ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಮೋದಿ ವಿರುದ್ಧ ಒಂದಷ್ಟು ಟೀಕೆಗಳನ್ನ ಮಾಡಿ ಪ್ರಿಯಾಂಕಾ ಗೆಲುವು ಅನಿವಾರ್ಯ ಅನ್ನೋ ಮಾತನ್ನ ಹೇಳಿದ್ರೆ ಖಂಡಿತ ಒಂದಷ್ಟು ವೋಟ್ಗಳು ಕಾಂಗ್ರೆಸ್ಗೆ ಬೀಳೋದು ಗ್ಯಾರಂಟಿ. ಆದ್ರೆ ಎಲ್ಲಾ ವೋಟ್ಗಳು ಕ್ರೋಢೀಕರಣ ಆಗುತ್ತೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ರಾಹುಲ್ ರನ್ನ ವಯನಾಡು ಜನತೆ ಒಪ್ಪಿಕೊಳ್ಳೋದಕ್ಕೆ ನಾನಾ ಕಾರಣಗಳು ಇದ್ವು. ಅದರಲ್ಲಿ ಮೊದಲನೆಯದ್ದು ಮೋದಿ ಮೇಲಿನ ದ್ವೇಷ, ಎರಡನೆಯದ್ದು ರಾಹುಲ್ ಇಂಡಿ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಅನ್ನೋದು. ಒಂದು ವೇಳೆ ಇಂಡಿ ಒಕ್ಕೂಟ ಗೆದ್ರೆ ರಾಹುಲ್ ವಯನಾಡು ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಬಹುದು ಅನ್ನೋ ನಿರೀಕ್ಷೆ ಜನರಲ್ಲಿತ್ತು. ಆದ್ರೆ ಈಗ ತಮ್ಮ ಬದಲಿಗೆ ಪ್ರಿಯಾಂಕಾ ಇರ್ತಾರೆ ಅಂದಾಗ ಜನರು ಯಾವ ರೀತಿ ಥಿಂಕ್ ಮಾಡಬಹುದು ಅನ್ನೋದನ್ನ ಅಂದಾಜಿಸೋದು ಕಷ್ಟವಾಗಿದೆ. ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಪ್ರಿಯಾಂಕಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋ ಕ್ಷೇತ್ರ ವಯನಾಡು. ಇಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಮೊದಲ ಬಾರಿಯೇ ನಮ್ಮ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನೋದನ್ನ ಜನ ಪರಿಗಣಿಸಿದ್ರೆ ಗೆಲುವು ಸುಲಭ. ಆದ್ರೆ ಇವರಿಗೆ ರಾಜಕೀಯ ಜೀವದಾನ ಮರ್ಯಾದೆ ಪ್ರಶ್ನೆ ಬಂದಾಗ ಮಾತ್ರ ನಾವು ನೆನಪಾಗೋದು ಅನ್ನೋ ಆಲೋಚನೆ ಬಂತು ಅಂದ್ರೆ ಅದು ಪ್ರಿಯಾಂಕಾ ಪಾಲಿಗೆ ನೆಗೆಟಿವ್ ಆಗುತ್ತೆ. ಆದ್ರೆ ಸುಶಿಕ್ಷಿತರ ರಾಜ್ಯ ಅಂತ ಕರೆಸಿಕೊಳ್ಳೋದ್ರಿಂದ ಪ್ರಿಯಾಂಕಾ ಗೆಲ್ಲಬಹುದು ಅಂತಲೂ ಅಂದಾಜಿಸಲಾಗ್ತಾ ಇದೆ. ಅಲ್ಲದೆ ಈ ಬಾರಿ ರಾಹುಲ್ಗೆ ಅಲ್ಲಿ ಪ್ರಬಲ ಪೈಪೋಟಿ ನೀಡಿದ್ದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ನಾಯಕ ಆನಿ ರಾಜಾ. ಪ್ರಬಲ ಪೈಪೋಟಿ ನೀಡಿದ್ರು ಇವರಿಬ್ಬರ ಮಧ್ಯೆ 3 ಲಕ್ಷಕ್ಕೂ ಅಧಿಕ ಮತಗಳ ಅಂತರ ಇದೆ. ಅಂತದ್ರಲ್ಲಿ ಏನಿಲ್ಲ ಅಂದ್ರೂ ಪ್ರಿಯಾಂಕಾಗೆ ಸಾಧಾರಣ ಗೆಲುವಾದ್ರೂ ಆಗಲಿದೆ ಅನ್ನೋದು ಕೈ ನಾಯಕರ ನಂಬಿಕೆ. ಇನ್ನು ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಥವಾ ಸಿಪಿಐ ಮ್ಯಾಜಿಕ್ ಮಾಡಬಹುದಾ ಅನ್ನೋದು ಕೂಡ ದೂರದ ಮಾತಾಗಿದೆ. ಯಾಕಂದ್ರೆ 3ನೇ ಸ್ಥಾನದಲ್ಲಿರೋ ಬಿಜೆಪಿ ಅಭ್ಯರ್ಥಿ ಸುರೇಂದ್ರನ್ ಗಳಿಸಿದ್ದು ಸುಮಾರು 1.5 ಲಕ್ಷ ವೋಟ್ಗಳು. ಅಬ್ಬಬ್ಬಾ ಅಂದ್ರೆ ವೋಟ್ಗಳು ಹೆಚ್ಚಾಗಬಹುದು, ಆದ್ರೆ ಗೆಲುವು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಿಜೆಪಿ ಪಾಲಿಗೆ ಪಾಸಿಟಿವ್ ಆಗಲಿರೋ ಅಂಶ ಅಂದ್ರೆ ಅದು ಸುರೇಶ್ ಗೋಪಿ. ಮೊಟ್ಟ ಮೊದಲ ಬಾರಿಗೆ ಕೇರಳದಲ್ಲಿ ಬಿಜೆಪಿ 1 ಸ್ಥಾನವನ್ನ ಗೆಲ್ಲುವ ಮೂಲಕ ಇತಿಹಾಸ ಬರೆದಿದೆ. ಅದಕ್ಕೆ ಕಾರಣ ಆಗಿರೋದು ನಟ ರಾಜಕಾರಣಿ ಸುರೇಶ್ ಗೋಪಿ. ಈ ಬೃಹತ್ ಗೆಲುವಿನ ಬೆನ್ನಲ್ಲೇ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಕೂಡ ನೀಡಲಾಗಿದೆ. ಇದರಿಂದ ಜನರಿಗೆ ಅವರ ಮೇಲೆ ಭರವಸೆ ಹೆಚ್ಚಿದಂತಾಗಿದೆ. ಒಂದು ವೇಳೆ ಇವರು ವಯನಾಡಲ್ಲಿ ಬಂದು ಪ್ರಚಾರ ಮಾಡಿದ್ರೆ ಒಂದಷ್ಟು ವೋಟ್ಗಳು ಬಿಜೆಪಿಗೆ ಬರೋ ಸಾಧ್ಯತೆ ಇದೆ. ಆದ್ರಿಂದ ಇಲ್ಲೇನಾದ್ರೂ ಮ್ಯಾಜಿಕ್ ಆಗಬಹುದಾ ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಇನ್ನೊಂದೆಡೆ ಸಿಪಿಐಗೂ ಕೂಡ ದೊಡ್ಡ ದೊಡ್ಡ ಸವಾಲುಗಳಿವೆ. ಯಾಕಂದ್ರೆ ಈ ಬಾರಿ ಆಡಳಿತ ವಿರೋಧಿ ಅಲೆ ಇರೋದ್ರಿಂದಲೇ ಎಡ ಒಕ್ಕೂಟ ಮುಗ್ಗರಿಸಿರೋದು. ಇಂಥ ಹೊತ್ತಲ್ಲಿ ದೊಡ್ಡ ಪ್ರಮಾಣದಲ್ಲಿ ವರ್ಕೌಟ್ ಆಗೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಕೆಲವರು ಪ್ರಿಯಾಂಕಾರನ್ನ ರಾಯ್ಬರೇಲಿಯಲ್ಲಿ ನಿಲ್ಲಿಸಿ ರಾಹುಲ್ ವಯನಾಡಲ್ಲೇ ಇರಬಹುದಿತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಿಯಾಂಕಾ ರಾಯ್ಬರೇಲಿಯಲ್ಲಿ ಸ್ಪರ್ಧಿಸಿದ್ರೆ ಸೋಲೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಈ ಬಾರಿಯ ಸೋಲಿಂದ ಪಾಠ ಕಲಿತಿರೋ ಬಿಜೆಪಿ ಬೈ ಎಲೆಕ್ಷನ್ ನಲ್ಲಿ ಪಕ್ಕಾ ಏನಾದ್ರೂ ಮಾಡಿ ಸೋಲಿಸ್ತಾ ಇತ್ತು. ಒಂದು ವೇಳೆ ಪ್ರಿಯಾಂಕಾ ಅಲ್ಲಿ ನಿಂತು ಸೋತಿದ್ರೆ ಮೊದಲ ಚುನಾವಣೆಯಲ್ಲೇ ಸೋಲು ಅನ್ನೋ ಹಣೆಪಟ್ಟಿ ಬರ್ತಾ ಇತ್ತು. ಅಷ್ಟೇ ಅಲ್ಲದೆ ಗಾಂಧಿ ಕುಟುಂಬದಿಂದ ಉತ್ತರ ಪ್ರದೇಶ ಕೈತಪ್ಪಿ ಹೋಗ್ತಾ ಇತ್ತು. ಆದ್ರೆ ವಯನಾಡಲ್ಲಿ ಗೆದ್ದು ಬಂದ್ರೆ ಮೊದಲ ಹೆಜ್ಜೆಯಲ್ಲೇ ಗೆಲುವು ಅನ್ನೋ ಹೆಗ್ಗಳಿಕೆ ಬರುತ್ತೆ. ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬದ ಪ್ರಾಬಲ್ಯ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಸದ್ಯದ ವಾತಾವರಣ ನೋಡಿದ್ರೆ ರಾಹುಲ್ ಅಥವಾ ಕಾಂಗ್ರೆಸ್ ನಿಲುವು ಸರಿ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ವಯನಾಡಲ್ಲಿ ಏನಾದ್ರೂ ಅಚಾನಕ್ ಆಗಿ ಮ್ಯಾಜಿಕ್ ಆಗಲಿದೆ ಅನ್ನೋದು ಕೆಲವರ ನಿರೀಕ್ಷೆ. ಆದ್ರಿಂದ ಅಂತಿಮವಾಗಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.